ರಸಗೊಬ್ಬರ ಪೂರೈಕೆಯಲ್ಲಿ ರೈತರಿಗೆ ಡೀಲರ್ಗಳಿಂದ ಮೋಸ ಆಗ್ತಿದೆ. ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ದರಕ್ಕೆ ಗೊಬ್ಬರ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಸರ್ಕಾರ ಆದೇಶವನ್ನ ಉಲ್ಲಂಘಿಸಿ ಹೆಚ್ಚಿನ ದರಕ್ಕೆ ಗೊಬ್ಬರ ಮಾರಾಟ ಮಾಡಲಾಗ್ತಾ ಇದೆ. ರಸಗೊಬ್ಬರದ ಜೊತೆಗೆ ಲಿಂಕ್ ಪ್ರಾಡಕ್ಟ್ ಖರೀದಿಗೆ ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ರೈತರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ. ಸೊ ಕೆಆರ್ಎಸ್ ಪಕ್ಷದಿಂದ ಹೋರಾಟದ ಎಚ್ಚರಿಕೆ ಕೂಡ ನೀಡಲಾಗ್ತಾ ಇದೆ. ವಾಡಿಕೆಯ ತಕ್ಕಂತೆ ಈ ಬಾರಿ ಮಳೆ ಆಗ್ತಾ ಇಲ್ಲ. ಸೊ ಹಂಗಾಗಿ ರೈತರು ಕಂಗಾಲಾಗಿದ್ದಾರೆ. ಗೊಬ್ಬರದ ಕೊರತೆ ಕೂಡ ಇದೆ. ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈಗ ಅಲ್ಪ ಸ್ವಲ್ಪ ಇರುವಂಥ ರಸಗೊಬ್ಬರಗಳು ವಿಪರೀತವಾಗಿ ರೇಟ್ ಹಾಕಲಾಗ್ತಾ ಇದೆ. ಹಂಗಾಗಿ ನೇರವಾಗಿ ಕೆಆರ್ಎಸ್ ಪಕ್ಷದಿಂದ ಹೋರಾಟದ ಎಚ್ಚರಿಕೆ ಇದು. ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರದ ಪೂರೈಕೆ ಆಗುವುದರಲ್ಲಿ ಅನೇಕ ವಿಧವಾದಂಥ ವ್ಯತ್ಯಾಸಗಳು ಹಾಗೂ ರೈತರಿಗೆ ತೊಂದರೆಗಳಾಗ್ತಾ ಇದೆ. ಅದರ ಧ್ವನಿ ಎತ್ತಲಿಕ್ಕೆ ನಾವು KRS ಪಕ್ಷ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಅದರ MRP ಬೆಲೆಗಿಂತ ಜಾಸ್ತಿ ಬೆಲೆಯನ್ನು ಅಲ್ಲಿನ ಅಂಗಡಿಗಳ ಮಾಲೀಕರು ವಸೂಲು ಮಾಡ್ತಾ ಇರ್ತಾರೆ. ಉದಾಹರಣೆಗೆ 430 ಇದ್ದರೆ 600 ರೂಪಾಯಿ, 1000 ಚಿಲ್ಲರೆ ಇದ್ದರೆ 1700 ರೂಪಾಯಿ, ಈ ರೀತಿ ವಸೂಲು ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ರೈತರಿಂದ ಟ್ರಾನ್ಸ್ಪೋರ್ಟಿಂಗ್ ಖರ್ಚನ್ನು ಮತ್ತು ಕೂಲಿಯಾಳುಗಳ ಖರ್ಚುಗಳನ್ನು ಕೂಡ ನಮಗೆ ಕೊಡಬೇಕು ಅಂತ ರೈತರಿಂದ ವಸೂಲು ಮಾಡ್ತಾ ಇದ್ದಾರೆ. ಯಾವ ಕಂಪನಿ ರಸಗೊಬ್ಬರಗಳನ್ನ ತಯಾರು ಮಾಡುತ್ತೋ ಅದೇ ಕಂಪನಿ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅಂಗಡಿಗಳಿಗೆ ಗೊಬ್ಬರಗಳನ್ನ ಸರಬರಾಜು ಮಾಡ್ತಾರೆ, ಅಲ್ಲಿ ತನಕ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜನ್ನು ಅದೇ ವಹಿಸ್ಕೋಬೇಕು ಅಂತ ಸರ್ಕಾರದಲ್ಲಿದೆ. ಆದರೆ ಆ ಆದೇಶವನ್ನು ಉಲ್ಲಂಘನೆ ಮಾಡಿ ರೈತರಿಂದ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ವಸೂಲು ಮಾಡ್ತಾ ಇರ್ತಾರೆ. ಮತ್ತು ಅದೇ ಸಮಯದಲ್ಲಿ ಬೇಕಾದಷ್ಟು ಒಂದು ರಸಗೊಬ್ಬರದ ಒಂದು ಸ್ಟಾಕ್ ಏನು ಬೇಕೋ ಅದನ್ನು ಹೋಗಿ ಕೇಳಿದ್ರೆ ಇಲ್ಲ ಅಂತ ಹೇಳೋದು, ಅದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಮತ್ತು ಅವರಿಗೆ ಯಾವುದು ಬೇಕೋ ಅದನ್ನು ಕೊಡ್ತಾ ಇಲ್ಲ.